ಕೈ ಕೊಡಿ. ನೋವು ಕಡಿಮೆ ಆಯ್ತಾ? ಇಲ್ಲ, ಆದ್ರೆ ಖುಷಿ ಆಗ್ತಿದೆ. ಖುಷಿನಾ? ನೀವು ನಂಗೆ ಈ ಥರ ಸೇವೆ ಮಾಡ್ತೀರಾ ಅಂದರೆ ಈ ಸಣ್ಣ ಗಾಯ ಮಾತ್ರ ಅಲ್ಲ, ಬೇಕಿದ್ರೆ ಕೈ ಕಾಲು ಕಳ್ಕೊತೀನಿ. ಏನ್ರಿ ಮಾತಾಡ್ತಿರೋ? ಯಾಕೆ ಹಸ್ಬೆಂಡು? ಓ, ನಾನು ಕೈ ಕಾಲು ಕಳ್ಕೊಂಡ್ರೆ ನಿಮ್ಗೆ ಸೇವೆ ಮಾಡೋಕ್ಕಾಗಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ಬಾಯಿಗೆ ಬಂದಂಗೆ ಮಾತಾಡಬೇಡ್ರಿ. ಈಗ ತಾನೇ ಒಳ್ಳೆ ಗುಣ ಇದೆ ಅಂತ ಹೇಳಿದೆ, ಆಗಲೇ ಕೆಟ್ಟ ಕೆಟ್ಟದೇನೋ ಯೋಚನೆ ಮಾಡ್ತಾಯಿದ್ದೀರಾ. ನಿಮ್ಗೇನು ಆಗಬಾರ್ದು, ಆಗಲ್ಲ. ನೀವು ನನ್ನ ಜೊತೆ ಇರೋವರೆಗೂ ನನಗೇನು ಆಗಲ್ಲ. ಏನಾದರೂ ಆದ್ರೂ ನಾನು ನೋಡ್ಕೊಳಕ್ಕೆ ನೀವಿದ್ದೀರಾ ಅಲ್ವಾ? ನೀವು ಮಾತ್ರ ಈಗ ಅಥವಾ ಹುಡುಗಿರೆಲ್ಲರೂ ಹಿಂಗೇನಾ? ಬಿಟ್ಟರೆ ಸಾಕು ಎಮೋಷ್ನಲ್ ಆಗ್ಬಿಡ್ತೀರ. ಗಂಡನ ಹತ್ರ ಮನಸ್ಸಲ್ಲಿರೋ ಭಾವನೆ ಹೇಳ್ಕೊಳ್ಳೋದ್ರಲ್ಲಿ ಏನು ತಪ್ಪು ಹಸ್ಬೆಂಡು? ಏನೇ ಕಷ್ಟ ಬಂದರೂ ನನಗೆ ಬರಲಿ, ಏನೇ ಸುಖ ಬಂದರೂ ನಿಮಗೆ ಬರಲಿ ಅಂತ ದಿನ ದೇವ್ರ ಹತ್ರ ಬೇಡ್ಕೊತೀನಿ. ಗಂಡನ ಮೇಲೆ ಜೀವನೇ ಇಟ್ಕೊಂಡಿರೋ ನನ್ನಂಥ ಹೆಂಡತಿ ಕೊನೆ ಆಸೆ ಏನಾಗಿರುತ್ತೆ ಗೊತ್ತಾ ಹಸ್ಬೆಂಡು? ತಾನು ಮುತ್ತೈದೆ ಹಾಗೆ ಸಾಯ್ಬೇಕು ಅನ್ನೋದಾಗಿರುತ್ತೆ. ಯಾವತ್ತೇ ನಂಗೆ ಸಾವು ಬಂದರೂ ಪರವಾಗಿಲ್ಲ, ಆದರೆ ಮುತ್ತೈದೆ ಹಾಗೆ ಸಾಯ್ಬೇಕು. ಅದು ನಿಮ್ಮ ಮಡ್ಲಲ್ಲೇ ಪ್ರಾಣ ಬಿಡಬೇಕು ಅನ್ನೋದೇ ನನ್ನ ಆಸೆ. ಏನ್ರಿ ನೀವು ಇಷ್ಟು ಚಿಕ್ಕ ವಯಸ್ಸೆಲ್ಲ ಸಾಯ ಮಾತೆಲ್ಲ ಆಡ್ತೀರ? ಬಿಟ್ರಿ ಇನ್ನೂ ಏನೇನು ಮಾತಾಡ್ತಿರೋ ಗೊತ್ತಿಲ್ಲ. ನಿಮ್ಮ ಹತ್ರ ಕ್ಲೋಸಾಗಿ ಮಾತಾಡೋದೇ ಕಷ್ಟ ರೀ. ಬನ್ನಿ ಊಟ ಮಾಡಿ. ಕೈ ಬೇರೆ ಏಟಾಗಿದೆ ಅಲ್ಲ, ಇರಿ. ಇದೆಲ್ಲ ಯಾಕೆ ತರಕ್ಕೆ ಹೋದ್ರಿ ಹಸ್ಬೆಂಡು? ಇವತ್ತು ನೀವು ಹೇಳಿದ ಮಾತು, ಇಷ್ಟು ದಿನ ಮುಚ್ಚಿದ್ದು ನನ್ನ ಕಣ್ಣನ್ನು ತರಿಸಿದ್ರಲ್ಲ, ಆ ಖುಷಿಗೆ. ಆದರೆ ಕೈ ಗಾಯ ಮಾಡ್ಕೊಂಡಿದ್ದೀರಾ, ಹೇಗೆ ತಿಂತೀರಾ? ಹೇಗೋ ತಿಂತೀನಿ ಕೊಡಿ ಹಸ್ಬೆಂಡು. ಹೇಗೋ ಯಾಕೆ ತಿನ್ಬೇಕು? ಪರವಾಗಿಲ್ಲ, ಇವತ್ತೊಂದು ದಿವಸ ನಾನೇ ತಿನ್ನಿಸ್ತೀನಿ ಬಿಡಿ. ಹೌದಾ ಹಸ್ಬೆಂಡು? ಹಾಗಾದ್ರೆ